ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ವಜ್ರಮಟ್ಟಿಗೆ ಬಂದೀವಿ. ನಮ್ಮ ದೋಸ್ತ ರನ್ನಿಂಗ್ ಮಾಡಕ್ಕಂತಂದು ವಜ್ರಮಟ್ಟಿ ಗುಡ್ಡಕ್ಕೆ ಕರ್ಕೊಂಡು ಬಂದಾನ. ಇಲ್ಲಿದಾನ ನೋಡ್ರಿ ಇವ ಈಗ ರನ್ನಿಂಗ್ ಮಾಡಾಕತ್ತಾನ. ಇಲ್ಲೈತೆ ನೋಡ್ರಿ ವಜ್ರಮಟ್ಟಿ. ಹಾಂ, ಓಕೆ. ಇಲ್ಲೈತೆ ನೋಡ್ರಿ ವಜ್ರಮಟ್ಟಿ. ದಿಸ್ ಈಸ್ ವಜ್ರಮಟ್ಟಿ. ಮುದೋಳದಿಂದ 15 ಕಿಲೋಮೀಟ್ರ್ ಡಿಸ್ಟೆನ್ಸ್ ಐತಿ. ಅಲ್ಲಿಂದ ಇಲ್ಲಿಗೆ ಬಂದೀವಿ. ನಮ್ಮ ದೋಸ್ತ ರನ್ನಿಂಗ್ ಮಾಡ್ತಾನಂತಂದು ಈಗ ನಾವು ಗುಡ್ಡ ಏರಾಕತ್ತೀವಿ ನೋಡ್ರಿ. ಇದು ಗೋಕಾರಪ್ಪನ ಗುಡ್ಡ ಅಂತಾರೆ ಈ ಗುಡ್ಡಕ್ಕೆ. ಯಾಕಂದ್ರೆ ಅಲ್ಲಿ ಮ್ಯಾಗ ಗೋಕರ್ಣೇಶ್ವರ ಗುಡಿ ಐತಿ. ಅದಕ್ಕೆ ಅಲ್ಲಿ ಕಾಣತ್ತದಲ್ಲ, ಅದ ಗೋಕರ್ಣೇಶ್ವರ ಗುಡ್ಡ, ಐ ಮೀನ್ ಗೋಕರ್ಣೇಶ್ವರ ಟೆಂಪಲ್. ಸೊ ಅದರಿಂದ ಇದಕ್ಕೆ ಗೋಕರ್ಣಪ್ಪ ಗುಡ್ಡ ಅಂತ ಕರಿತಾರೆ ರೀ. ಹೊಂಟಿ ತಡ್ರಿ, ಈಗ ತೋರಿಸ್ತೀನಿ ನಿಮಗೆ. ನಾನೇನು ರನ್ನಿಂಗ್ ಮಾಡಾಕತ್ತಿಲ್ಲ, ಜಸ್ಟ್ ಅವ್ನು ಕರ್ಕೊಂಡು ಬಂದಿದ್ದೆ. ಯಾಕಂದ್ರೆ ನಮಗೆ ಇಷ್ಟೆಲ್ಲ ಓಡಿ ಅಷ್ಟು ಸ್ಟ್ರೆಂತ್ ಇಲ್ಲ ಮೈಯಾಗ. ಇನ್ನು ಗ್ರೌಂಡ್ದಾಗ ಓಡಂದ್ರೆ ಓಡ್ತೀವಿ ರೀ. ಗ್ರೌಂಡ್ದಾಗ ಬೇಕಾದಂಗೆ ಓಡ್ತೀವಿ ರೀ. ಒಂದು 4-5 ರೌಂಡ್. ಈಗ ಹತ್ತಾಯ್ತು ತಡ್ರಿ. ಇದು ಹತ್ತಬೇಕಂದ್ರೆ ಭಾಳ ಕಡೆ ಸುಸ್ತಾಕೈತಿ. ಭಾಳ ಸುಸ್ತಾಕೈತಿ. ಅದ್ರನ್ಯಾಗ ನಂದು ಬ್ಯಾಗ್ ಒಂದು ಹಾಕ್ಯಾ ನೀವು, ಹೆಗ್ಲಿಗೆ ಬ್ಯಾಗ್ ಒಂದು ಐತಿ. ಹತ್ತಾತೀನಿ. ಇಲ್ಲೇ ಒಂದಿಷ್ಟು ಅಥ್ಲೆಟಿಕ್ಸ್ ಹುಡುಗರು ಅಥವಾ ಹುಡುಗಿಯರು ಹತ್ತದ ರೀ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ತಡ್ರಿ. ನೋಡ್ರಿ, ನನಗೆ ಇಷ್ಟಕ್ಕೆ ಸುಸ್ತಾಗತೈತಿ. ಗುಡ್ಡ ಹತ್ತೈತಿ. ಅಲ್ಲಿಂದ ನಡ್ಕೊತ ಬಂದೀವಿ. ಅದರಿಂದ ಮತ್ತೆ ಇಲ್ಲಿ ಒಂದು ಸ್ವಲ್ಪ ನಡ್ಕೊತ ಹೋಗ್ಬೇಕಂದ್ರೆ ಭಾಳ ಸುಸ್ತಾಕೈತಿ. ಆದರೂ ಬಿಡಲ್ರಿ, ಹತ್ತದ ಹಂಗೆ ನಿಮಗೆ ಅದ ಗೋಕರ್ಣೇಶ್ವರ ಟೆಂಪಲ್ಲು ತೋರಿಸ್ತೀನಿ ಬರ್ರಿ. ನೋಡ್ರಿ ಇಲ್ಲಿ, ಯಪ್ಪ ತುಂಬ ಅಂದ್ರೆ ಇಷ್ಟು ಮೆತ್ಲ ಹತ್ತಿ ಹೋಗ್ಬೇಕ್ರಿಪ್ಪ. ಅಲ್ಲಿ ಡೌನಲ್ಲಿ ಐತೆ, ಡೌನಲ್ಲಿಂದ ನಡ್ಕೋತ ಬಂದೀವಿ. ಈಗ ಇಷ್ಟು ಗುಡ್ಡ ಹತ್ತತ್ತೀವಿ. ಇನ್ನೂ ಸ್ವಲ್ಪ ಹತ್ತದೈತಿ. ಹತ್ತಾತೀನಿ, ಹತ್ತೇ ಬಿಡುದ್ರಿ. ಇಷ್ಟಕ್ಕೆ ಸುಸ್ತಾಗತೈತಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಅಯ್ಯಪ್ಪ, ಸಿ ಗಾಯ್ಸ್, ಫೈನಲಿ ಗುಡ್ಡ ಹತ್ತಿದ್ವಿ. ಇದ ನೋಡ್ರಿ ಗೋಕರ್ಣೇಶ್ವರ ಟೆಂಪಲ್. ಇದು ಚಿಲ್ಕ ಹಾಕ್ಯಾರ. ಚಿಲ್ಕ ಓಪನ್ ಮಾಡಕ್ ತಡ್ರಿ. ಇದ ನೋಡ್ರಿ, ಇದರಿ. ಸೊ ಇಲ್ಲೈತೆ ನೋಡ್ರಿ ಗೋಕಾರಪ್ಪನ ಟೆಂಪಲ್. ಈಗ ಮತ್ತೆ ಚಿಲ್ಕ ಹಾಕ್ಬೇಕು. ಇಲ್ಲಿಕಂದ್ರೆ ಮತ್ತೆ ಬೈತಾರ ಊರಣ್ಣರು. ಗಾಯ್ಸ್, ನಿಮ್ಗೆ ಆಗಲಿ ಹೇಳ್ದಂಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಬರ್ರಿ ಅಥ್ಲೆಟಿಕ್ಸ್. ಸರ್, मैं नया लॉक कर रहा हूँ, देखो सर, थोड़ा इंट्रोड्यूस करो. अरे आए सर, ಇವರು ಅವಿರಾಜ್ ಸರ್ ಅಂತ. ಹಾಯ್ ಸರ್, ಹಾಯ್ ಕರೋ. ಹಾಯ್. ಇವ್ರ ಸ್ಟೂಡೆಂಟ್ಸ್, ಇವರು ಅವಿರಾಜ್ ಸರ್ಗಳ ಸ್ಟೂಡೆಂಟ್ಸ್. ಇಂಟ್ರೊಡ್ಯೂಸ್ ಮಾಡ್ಬಾಪಿ. ನನ್ನ ಹೆಸರು ಸುಧಾ. ನಿನ್ನ ಹೆಸರು ಸುಧಾ. ಹಾಂ, ನಿನ್ನ ಹೆಸರು ಚಿರಂಜೀವಿ ಶೆಟ್ಟರ್. ನಿಂದು ಅಂಕಿತಾ. ನನ್ನ ಹೆಸರು ಅಂಕಿತಾ. ನನ್ನ ಹೆಸರು ಸಾಗರ್. ನಿಂದು ನನ್ನ ಹೆಸರು ಮುಕ್ತಾನ. ನಿಂದು ಬಾಪಿ ಬಾ. ನನ್ನ ಹೆಸರು ಅಮಿತ್. ನೋಡ್ರಿ, ಇವರೆಲ್ಲರೂ ತಮ್ಮ ಹೆಸರುಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡಾರ. ಸ್ಟಾಪ್ ಪ್ಲೇಯರ್. ಕಾ ಸರ್, ನಿನ್ನ ಹೆಸರು ಹೇಳ. ಇಶಾನ್. ಇವನ ಹೆಸರು ಇಶಾನ್ ರೀ. ಇವ ಟಾಪ್ ಪ್ಲೇಯರ್ ನೋಡ್ರಿ. ಸರ್, ನಿಮ್ಮ ಹೆಸರು ರೀ? ಹನುಮಂತಗೌಡ. ಇದವ್ರು ಅನ್ನರಿ ಮುದೋಳ್ರಿ. ನೋಡ್ರಿ, ಮುದೋಳಿಂದ ಇಲ್ಲಿಗೆ ಬಂದಾರ ರನ್ನಿಂಗ್ ಮಾಡಕ್ಕಂತಂದು. ಯಾಕಂದ್ರೆ ಇವರೆಲ್ಲ ಅಥ್ಲೆಟಿಕ್ಸ್ ಹುಡುಗರು. ಅವ್ರ ಸರ್, ಐ ಮೀನ್ ಅವ್ರ ಕೋಚ್.
ನೋಡ್ರಿ ಇದ ಗೋಕಾರಪ್ಪನ ಗುಡ್ಡ. ಇಲ್ಲೆಲ್ಲರೂ ಅದಾರ. ಸಿ ಗಾಯ್ಸ್ ಅಲ್ಲಿ ಬರತ್ತ ನೋಡ್ರಿ. ಅವನ ಸಂಬಂಧ ನಾವು ಇವತ್ತು ಗುಡ್ಡಕ್ಕೆ ಬಂದಿದ್ದೆ. ದೇಕು ನೋಡ್ರಿ, ಅವನ ಸಂಬಂಧ ಇವತ್ತು ಗುಡ್ಡಕ್ಕೆ ಬಂದೀವಿ. ಅದು ಗೋಕಾರಪ್ಪನ ಗುಡ್ಡ. ಇದು ತುಂಬ ಹಳೇದು ಅನ್ಸುತ್ತೆ. ತುಂಬ ಎಷ್ಟು ವರ್ಷಗಳದ್ದು ಹಳೇದು. ಇಲ್ಲೇನು ಇಯರ್ ಬರ್ದಿಲ್ಲ ಇಲ್ಲಿ ಇಯರ್ ಇಲ್ಲ. ಇಲ್ಲಿ ತೇರ್ ಇದೆ ನೋಡ್ರಿ. ಇಲ್ಲಿ ತೇರ್ ಐತ್ರಿ. ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ನಡೀತೆ. ಇದೇ ರಸ್ತೆ ಐತಲ್ರಿ, ಇದೇ ರಸ್ತೆನಾಗ ತೇರ್ ನಿಂದ್ರಿಸ್ತಾರ. ತಯಾರು ಮಾಡಿ ಇಲ್ಲಿ ತೇರ್ ನಿಂದ್ರಿಸಿ ಆದ್ಮ್ಯಾಗ ಹಂಗೆ ಅಲ್ಲಿ ಸ್ವಲ್ಪ ಮುಂದೆ ಕಾಣತೈತಲ್ರಿ, ಅಲ್ಲಿ ಮಠ ಕರ್ಕೊಂಡು ಹೋಗ್ತಾರಿ. ತೋರಿಸ್ತೀನಿ ಬರ್ರಿ ನಿಮ್ಗೆ. ಇಲ್ಲೈತೆ ನೋಡ್ರಿ ತೇರ್. ಇದು ವರ್ಷಕ್ಕೊಮ್ಮೆ ಜಾತ್ರೆ ಬತ್ತಂದ್ರೆ ಇಲ್ಲಿ ಕರೆಕ್ಟ್ ಇದೇ ಪ್ಲೇಸ್ನಾಗ ನಿಂದ್ರಿಸ್ತಾರ್ರಿ. ತೇರ್ ಹೊರಗೆ ತೆಗೆದು ನಿಂದ್ರಿಸಿ ಅದಕ್ಕೆ ಪೂಜೆ ಗೀಜೆ ಮಾಡಿ ಹಾರ ಹಾಕಿ ಎಲ್ಲ ಪೂಜೆ ಸಿದ್ಧತೆ ಮಾಡಿ ಇಲ್ಲೈತಲ್ರಿ ರಸ್ತೆ, ಇಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡ್ರಿ. ಅಲ್ಲಿ ಕಾಣತ್ತದಲ್ಲ, ಅಲ್ಲಿ ಮಠ ಕರ್ಕೊಂಡೋಗಿ ಅಲ್ಲಿವರೆಗೂ ಕರ್ಕೊಂಡೋಗಿ ಹೊಳ್ಳಿ ತರ್ತಾರೆ. ನೋಡ್ರಿ ನವಿಲು ಕಾಣಕತ್ತಾವ. ಬರೀ ತೋರಿಸ್ತೀನಿ. ಹೊಂಟವು ನೋಡ್ರಿ. ಅಲ್ಲಿ ಕಾಣತ್ತಾವ ನೋಡ್ರಿ ನವಿಲು. ಹೋಗು ಬನ್ನಿ ಗಾಯ್ಸ್, ಹೊಂಟಿನ ತಡ್ರಿ. ಬನ್ನಿ ತೋರಿಸ್ತೀನಿ. ಓ ಶಟ್, ಹೊಂಟಾವು ನವಿಲು ಇರ್ಬೋದು ಅನ್ಸುತ್ತೆ. ಮೇ ಬಿ ಕಾಂತಾನು. ನೋಡೋನು ಬರ್ರಿ, ತೋರ್ಸಕತ್ತೀನಿ. ಇಲ್ಲೊಂದು ಐತಿ. ಗಾಯ್ಸ್ ಈಗ ಇದು ನಾವು ಗೋಕಾರಪ್ಪನ ಗುಡ್ಡಕ್ಕೆ ಇಲ್ಲಿದ್ದೀವಿ. ಇಲ್ಲಿ ನವಿಲು ಭಾಳ ಅಂದ್ರೆ ಭಾಳ ನವಿಲುಗಳು ಅದಾವ. ನಿಮಗೂ ತೋರಿಸ್ತೀನಿ, ಕಾಣಿಸಿದ್ವು ಅಂದ್ರೆ ನಿಮಗೂ ತೋರಿಸ್ತೀನಿ. ಇದು ಗೋಕರ್ಣೇಶ್ವರ ದೇವಸ್ಥಾನ ಎಲ್ಲ ಅವ್ರ ಅಜ್ಜಾರದ್ದು ರೀ. ಎಷ್ಟೋ ವರ್ಷಗಳ ಹಿಂದೆ ಇಲ್ಲಿ ತಪಸ್ಸು ಮಾಡಿದ್ರು. ಇಲ್ಲಿ ಅವರು ವಿಜ್ಞಾನಿಗಳಿದ್ರು. ಗುರುಗಳು ಅಂತಾರಲ್ಲ, ಮಹರ್ಷಿ ಗುರುಗಳು. ಅವ್ರ ಗುರುಗಳಿದ್ರು ಇಲ್ಲಿ. ಅವ್ರ ಪಾದರಕ್ಷೆಗಳು ಇವು, ಪಾದಗಳು. ತಡ್ರಿ ತೋರಿಸ್ತೀನಿ. ಇಲ್ಲಿ ಕಾನ್ ಒಳಗೆ ಅವ್ರಿಗೆ ಹೋಗಿರ್ಬೇಕು ಅವು. ಮೇ ಬಿ ಇಲ್ಲಿ ಕಾನ್ ಒಳಗೆ ನನಗರ. ತಡ್ರಿ ತೋರಿಸ್ತೀನಿ. ಮೇ ಬಿ ಇಲ್ಲಿ ಕಾನ್ ಒಳಗೆ ಅವ. ಇಲ್ಲಿ ಕಾಣತ್ತದಲ್ಲ ಹಳ್ಳಿ, ಅದು ಮರಕಟ್ಟಿ ಅಂತ. ವಜ್ರಮಟ್ಟಿ ಸೈಡ್ ಅಲ್ಲಿ ಬಾಜು ಬರುತ್ತೆ. ಇಲ್ಲೇ ಐತೆ ನೋಡ್ರಿ ವಜ್ರಮಟ್ಟಿ. ಬೇಕೋ ಗಾಯ್ಸ್, ನೋಡಿ ಗಾಯ್ಸ್, ನೋಡಿ ಇದೇ ವಜ್ರಮಟ್ಟಿ. ಪೂರಾ ವಜ್ರಮಟ್ಟಿ ಎಷ್ಟು ಚಂದ ಕಾಣತದ ನೋಡ್ರಿ. ನೇಚರ್ ಎಷ್ಟು ಭಾರಿ ಐತೆ ನೋಡ್ರಿ. ಇಲ್ಲಿ ಫುಲ್ ಗುಡ್ದಾಗದೀವು ಟಾಪ್ನ್ಯಾಗ. ನವಿಲು ಏನು ಕಾನೊಳಗೆ ಅವು. ಸಾರಿ ಗಾಯ್ಸ್, ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದ್ರೆ ಅವು ಹೋದು ಕಾನೊಳಗೆ ಅವು. ಈಗ ಬರ್ಬೇಕಾದ್ರೆ ನಮಗಂತೂ 2-3 ಕಂಡು ನಿಮಗೆ ತೋರಿಸ್ಬೇಕಂತ ಇಲ್ಲಿ ಎಷ್ಟು ದೂರ ಬಂದೀನಿ. ಬಟ್ ಅವೇನು ಕಾನೊಳಗೆ ಅವು ಜಸ್ಟ್ ಮಿಸ್ ಅದು ಅನ್ಸುತ್ತೆ ಗಾಯ್ಸ್. ಸಾರಿ ಗಾಯ್ಸ್, ಬೇಜಾರು ಮಾಡ್ಕೋಬೇಡ್ರಿ. ಮತ್ತು ಮತ್ತೊಮ್ಮೆ ಬಂದಾಗ ನಿಮಗೆ ತೋರಿಸ್ತೀನಿ. ಇನ್ನೊಮ್ಮೆ ಬಂದಾಗ ಖಂಡಿತ ತೋರಿಸ್ತೀನಿ, ಫಿಕ್ಸ್. ಅದ್ರಾಗಂದ್ರೂ ಮಿಸ್ ಮಾಡ್ಕೋದೇ ಇಲ್ಲ, ಡೌಟೇ ಪಡಬೇಡಿ. ಖಂಡಿತ ನಿಮಗೆ ಒಂದಾದರೂ ತೋರಿಸ್ತೀನಿ ನವಿಲನ್ನ. ಇದು ನೋಡಿ ಗಾಯ್ಸ್, ಇಲ್ಲೇ ಇದ್ದು ಗಾಯ್ಸ್ ಇಷ್ಟೊತ್ತವರೆಗೂ ಇಲ್ಲೇ ಇದ್ದು. ಬಟ್ ಈಗ ಬರುವೊಳಗೆ ಅವ ಹೋದು ಅನಿಸುತ್ತೋ ಮೇ ಬಿ. ಬನ್ನಿ ಗಾಯ್ಸ್, ಹೋಗೋಣ. ಮತ್ತೆ ನಮ್ಮ ಅಥ್ಲೆಟಿಕ್ನ ಮೀಟ್ ಮಾಡಿಸ್ತೀನಿ ಬನ್ನಿ. ಅಂದರೆ ಯಾರಿಗೋಸ್ಕರ ನಾವು ರನ್ನಿಂಗ್ ಬಂದಿದ್ದು ಅವನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ತಡ್ರಿ. ಅಲ್ಲದ ನೋಡಿರಿ, ಈಗ ಜಸ್ಟ್ ರನ್ನಿಂಗ್ ಮಾಡಿ ಬಂದಾಣ. ಮೇ ಬಿ ಸ್ವಲ್ಪ ಸುಸ್ತಾಗಿರ್ತೈತಿ. ಕ್ರಿಯೇಟಿನ್ ತಂದಾನ ಇಲ್ಲ ಗಾಯ್ಸ್. ಬಾರೋ ಈ ಕಡೆ ಬಾರು ಗಾಯ್ಸ್. ಇವ ನಮ್ಮ ದೋಸ್ತ್ ವಿನು ಅಂತ. ಇವ ಒನ್ ಟೈಪ್ ಅಥ್ಲೆಟಿಕ್. ಯಾಕಂದ್ರೆ ಒಂದು 3-4 ಸಲ ರ್ಯಾಲಿಗೆ ಹೋಗಿ ಬಂದಾನ. ಬಟ್ ಏನೋ ಮೆಡಿಕಲ್ ಇದು ಪ್ರಾಬ್ಲಮ್ ಇರೋದ್ರಿಂದ ರ್ಯಾಲಿ ಫೇಲ್ ಆಗತೈತಿ. ಬಟ್ ಹೊಡಿತಾನ್ರಿ, ಖಂಡಿತ ಆರ್ಮಿ ಆಗೇ ಆಗ್ತಾನೆ. ಇಲ್ಲಿ ಬಂದು ನೋಡ್ರಿ ಇವ ನಮ್ಮ ಪ್ರೋ ಪ್ಲೇಯರ್ ರೀ. ನೋಡ್ರಿ ಗಾಯ್ಸ್, ಬೈಬಾಡು ಇವ ರೀ. ಇಷ್ಟೊತ್ತ ನೋಡ್ರಿ ಇಲ್ಲಿ ಅರ್ಬಿ ಎಲ್ಲ ಹೆಂಗೆ ತೈಸ್ಕೊಂಡ್ ನಾನು ತೋರ್ಸಾತ. ಇವ್ ಕೂಡ ನಾ ಬರ್ತಿದ್ದ. ಬಟ್ ಇವತ್ತು ಯಾಕೋ ಬಂದಿಲ್ಲ. ಅವನ ಕೆಲ್ಸಕ್ಕೆ ಹೋಗೋದೈತಂತ. ಅದಕ್ಕೆ ಬರೋಳಗೇನು ಇತ್ತು.
ಏನ್ ತೋರ್ಸತ್ತೀನಿ ನೀರಿನ ಬಾಟ್ಲಿ ಅವ್ರಿಗೆ ಆ ವಿಡಿಯೋ ಬಂದ್ ನೀರಿನ ಬಾಟ್ಲಿ ಮಾಡಿ ಶಾರ್ಟ್ ಹಾಕೋ ಅಲ್ಲಿ ನೋಡು ಲೆಫ್ಟ್ ನೋಡಿ ಗೈಸ್ ಅಲ್ಲಿ ಕಾಣತ್ತವಳ ಅದು ಮರ್ಕಟ್ಟಿ ಅಲ್ಲೆಲ್ಲ ಸ್ಕೂಲ್ಸ್ ಅದಾವ ನೋಡ್ರಿ ಗೈಸ್ ಸಿ ದಿಸ್ ಈಸ್ ಅವರ್ ಗುಡ್ಡ ದಿಸ್ ಈಸ್ ಯಾ ಗೈಸ್ ದಿಸ್ ಇಸ್ ಅವರ್ ಗುಡ್ಡ ಇವ್ ನನ್ನ ಏನು ಪತ್ಯ ನಿಮ್ಗೆ ಆಗಲ್ರಿ ಆಲ್ರೆಡಿ ಎಕ್ಸ್ ಆರ್ಮಿ ಮತ್ತ ಅಲ್ಲಿ ನಿಂತಾರಲ್ಲ ಅಂಕಲ್ ಅವ್ ಅಂಕಲ್ ಮತ್ ನಿನಗೆ ಅದಕ್ಕೆ ಅಲ್ಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಬಟ್ ಆಗಲ್ಲಿ ಇರ್ಲಿಲ್ಲಕ್ಕ ಅವ್ರು ಮತ್ತೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೆ ಹಂಗ ಮತ್ತೆ ಮಾತಾಡ್ಬೇಕು ಅದಕ್ಕೆಲ್ಲ ಆಗತ್ತಾರ ಗಾಯ್ಸ್ ವ್ಯೂಸ್ ನೋಡಿ ವ್ಯೂ ನೋಡಿ ನೇಚರ್ ಅಷ್ಟು ಭಾರಿ ಕಾಣುತ್ತೆ ನೋಡ್ರಿ ಇಲ್ಲಿಂದ ಇವ್ರು ಜಸ್ಟ್ ಈಗ ರನ್ನಿಂಗ್ ಮಾಡಿ ಬಂದ್ರೆ ತಡ್ರಿ ತೋರಿಸ್ತೀನಿ ಅಲ್ಲಿ ಇಲ್ಲಿದಾರ ನೋಡ್ರಿ ಎಕ್ಸ್ ಆರ್ಮಿ ಅಂಕಲ್ ನೀವು ಎಕ್ಸ್ ಆರ್ಮಿ ಅಂತ್ರಿ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ರಿ ನಿಮ್ಮ ಬಗ್ಗೆ ನಿಮ್ಮ ಹೆಸರು ಹೇಳ್ರಿ ನನ್ನ ಹೆಸರು ಅಡವೇಶ್ ಅಮ್ಮೂಜಿ ಹಿಂಗಳಿಗೆ ಅವರು ಹಾಂ ರೀ ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಐತ್ರಿ ಆರ್ಮಿ ಒಳಗೆ 19 years 19 years ವಾವ್ ಕಂಗ್ರ್ಯಾಚುಲೇಷನ್ಸ್ ಅಂಕಲ್ 19 years ಎಕ್ಸ್ಪೀರಿಯನ್ಸ್ ಆಗಿ ಈ ರಿಟೈರ್ ಆಗಿರಿ ಈಗ 2 ವರ್ಷ ಆಯ್ತು 2 ವರ್ಷ ಐತೆ ರೀ ನಿಮ್ಮ ಆದಂಥ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಹೇಳ್ರಿ ಆರ್ಮಿ ಒಳಗಿದ್ದಾಗ ಎಕ್ಸ್ಪೀರಿಯನ್ಸ್ ಅಂದ್ರೆ ಅವು ಆಕ್ಚುಲಿ ಅವು ಏರಿಯಾ ಮ್ಯಾಗ ಕಾರಣ ಇರ್ತಾವ ಏರಿಯಾ ಮಗೆ ಏರಿಯಾ ಫೀಲ್ಡ್ ಪೀಸ್ ಹಾಂ ರೀ ಯಾವ ಒಂದು ಸ್ಪೆಸಿಫಿಕ್ ಏರಿಯಾಗಳು ಹೇಳ್ರಿ ನೀವು ಎಕ್ಸ್ಪೀರಿಯನ್ಸ್ ಮಾಡೋದಂತ ಹಾಂ ರೀ JNK ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರಲ್ಲಿ ಏನದ ಅಂದ್ರೆ ಜರ್ನಿ ಏನಿದೆಲ್ಲ ಭಾಳ ಟಫ್ ಐತಿ ಟಫ್ ರೀ ಯಾಕಂದ್ರೆ ಸ್ನೋ ಫಾಲ್ ಆಗುತ್ತೆ ಹಾಂ ಸರ್ ಆ ಟೈಮ್ದಲ್ಲಿ ಏನಿತ್ತು ಪತ್ರ ಹಾಕಿತ್ತು ಹಾಂ ರೀ ಜಮ್ಮುಲಿನ ಕಲ್ಲು ಹೋಗಿದ್ದು ಆ ಥರ ಇದ್ದಾಗ ಗಾಡಿ ಮೂವ್ಮೆಂಟ್ ಬಂದಿರ್ತಿತ್ತು ಹಾಂ ಮುಂದೆ ರಸ್ತಾ ಕ್ಲಿಯರ್ ಇದ್ರೆ ಮೂವ್ಮೆಂಟ್ ಹಾಕಿದ್ದು ಅಲ್ಲಿ ಗ್ರೀನ್ ಆ್ಯಪಲ್ ಬಾಲ್ ಸಿಗ್ತಾವಂತೀರಿ ನೀವು ಒಮ್ಮೆ ತಿಂದಿರೇನ್ರಿ ₹10 kg ₹10 kg ಅಷ್ಟು ಸಸ್ತ ಇಲ್ಲಿ ಎಷ್ಟು ಇರ್ಬೋದು ರೀ ಅವು ನಮ್ಮ ಊರ್ ಸೈಡ್ ಬಂದ್ರೆ 200 ಮ್ಯಾಗ 200 ಮ್ಯಾಗ 1 kg ಗೆ ರೀ ಓ ನೋಡಿ ಗಾಯ್ಸ್ ಇವರೇ ನಮ್ಮ ಎಕ್ಸ್ ಆರ್ಮಿ ಸರ್ ಹಾಂ ಕೇಳೋನ್ ತಡಿ ಸರ್ ಈಗ ಯಾವ ಗೌರ್ಮೆಂಟ್ ಜಾಬ್ ಬಗ್ಗೆ ಹೇಳ್ರಿ ನಾ ಡಿಪೆಂಡ್ ಮಾಡಾಕತ್ತೀನಿ ಲಾಸ್ಟ್ ಹಾಂ ಈಗ ಮತ್ತು ಹುಡುಗರಿಗೆ ನೀವೇನು ಹೇಳ್ತೀರಿ ಏನಿಲ್ಲ ಹಾರ್ಡ್ ವರ್ಕ್ ಮಾಡ್ರಿ ಹಾಂ ಲೈಫ್ನಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ಅಷ್ಟು ಸಕ್ಸಸ್ ಆಗ್ತದೆ ಈಗ ಮತ್ತು ಆರ್ಮಿ ಹೋಗ್ರಿ ಇವ ಅದಾನಲ್ರಿ ಇವ ಆರ್ಮಿ ಹೋಗ್ಯಾನ್ರಿ ಬಟ್ ಮೆಡಿಕಲ್ ಸಂಬಂಧ ರ್ಯಾಲಿನ ಫೇಲ್ ಆಗತ್ತನ್ರಿ ಮೆಡಿಕಲ್ ಪ್ರೀ ಚೆಕ್ ಮಾಡ್ಬೇಕು ಪ್ರೀ ಚೆಕ್ ಮಾಡ್ಕೋಬೇಕು ಏನಾದ್ರೂ ಆರ್ಮಿ ಆಗ್ಬೇಕಂದ್ರೆ ತಮ್ಮ ಫಿಸಿಕಲಿ ಆಗಲಿ ಮೆಡಿಕಲಿ ಎಲ್ಲರೂ ಒಂದು ಯಾರ ಡಾಕ್ಟರ್ ಕಡೆ ಚೆಕ್ ಮಾಡಬೇಕು ಡಾಕ್ಟರ್ ಕಡೆ ಮಾಡಿದಾಗ ಏನಂಬುದು ಅವರಲ್ಲಿ ಇರುವಂಥ ಡಿಫೆಕ್ಟ್ ಗೊತ್ತಾಗುತ್ತೆ ಹಾಂ ನೋಡಿದ್ರಲ್ಲ ಗಾಯ್ಸ್ ಇವರು 19 years ಎಕ್ಸ್ಪೀರಿಯನ್ಸ್ ಮಾಡಿದಂಥ ನಮ್ಮ ಆರ್ಮಿ ಸರ್ ಈಗ ರಿಟೈರ್ಡ್ ಆಗಿದ್ದಾರೆ ಇವರೆಲ್ಲ ನಿಮಗೆ ಏನೇನು ನಾಲೆಜ್ ಬೇಕು ಐ ಮೀನ್ ನಿಮಗೆ ಏನೇನು ಬೇಕು ಎಲ್ಲ ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ನೀವು ಆರ್ಮಿ ಆಗೋರಿದ್ರೆ ಅವ್ರು ಹೇಳಿದ್ದಾರೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಓಡಬೇಕು ಯಾವ ರೀತಿ ಹಾರ್ಡ್ ವರ್ಕ್ ಮತ್ತು ಡೆಡಿಕೇಶನ್ ಇರಬೇಕು ಅಂತ ಎಲ್ಲ ಹೇಳಿದ್ದಾರೆ ಸೊ ಅದ್ರ ತಕ್ಕಂಗೆ ನೀವು ಫಾಲೋ ಮಾಡಿದರೆ ನಿಮಗೂ ಖಂಡಿತ ಆಗುತ್ತೆ ಅಂತ ಹೇಳ್ತಾ ನನ್ನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್